ಸರ್, ಸಿ ಎಮ್ನ ಪ್ರಶ್ನೆ ಬಂದಾಗ ದಲಿತ ಸಿ ಎಮ್ಮು, ಲಿಂಗಾಯತ್ ಸಿ ಎಮ್ಮು, ಒ ಬಿ ಸಿ ಸಿ ಎಮ್ ಇವೆಲ್ಲ ಎಲ್ಲ ವಿಚಾರ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ನೇ ತೀರ್ಮಾನ ಮಾಡುತ್ತೆ ಹೊರತಾಗಿ ನಾವು ಮಾಡೋದಲ್ಲ. ಅದನ್ನೆಲ್ಲ ಹಂಗಾಗಬೇಕು ಹಿಂಗಾಗಬೇಕು ಅಂತ ಸೃಷ್ಟಿ ಮಾಡೋರು ನೀವು ಮಾಧ್ಯಮದವರು. 6ನೇ ತಾರೀಕು ಬಜೆಟ್ ಅಧಿವೇಶನ ಕರಿತಾರಂತ ಸುದ್ದಿ ತಮ್ಮೆಲ್ಲ ಪತ್ರಕರ್ತರು ಮತ್ತು ಮೀಡಿಯಾದ ಮೂಲಕ ತಿಳಿದು ಬಂದಿದೆ. ಬಜೆಟ್ ಅಧಿವೇಶನ ಆಗೋವರೆಗಂತೂ ರೀಸಫಲ್ ಆಗುತ್ತೆ ವಿಚಾರ ನನಗಿಲ್ಲ. ಆದರೆ ತಾವೆಲ್ಲ ಸೃಷ್ಟಿ ಮಾಡ್ತಾಯಿದ್ದೀರಿ. ಅದೇನೋ ಮುಖ್ಯಮಂತ್ರಿಗೆ ಬಿಟ್ಟು ವಿಚಾರ ಮತ್ತು ಹೈಕಮಾಂಡ್ಗೆ ಬಿಟ್ಟು ವಿಚಾರ. 31 ಶಾಸಕರು ಪತ್ರ ಬರೆದು ಕೊಟ್ಟಿರ್ಬೋದು. 31 ಶಾಸಕರು ಎಲ್ಲ ಹೊಸಬ್ರಿಗೆ ಚಾನ್ಸ್ ಕೊಡಬೇಕಂತ ಕೇಳಿದ್ದಾರೆ. ಆದರೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ 5 ಜನರಿಗೆ ಕೊಡಬೇಕಂತಲೂ ಬರೆದಿದ್ದಾರೆ ಅಂತ ತಾವು ಹೇಳ್ತೀರಿ. ನನಗೆ ಗೊತ್ತಿಲ್ಲ. ಆದರೂ ಕೊಟ್ಟರೆ ಪರವಾಗಿಲ್ಲ. ಯಾಕಂದರೆ ಈಗ ಒಂದು ವೇಳೆ ರೀಸೇಫಲ್ ಆಗಿ ಯುದ್ಧ ಹಳಬರನ್ನ ಯಾರಿಗೇನೋ ತೆಗೆದ್ರೆ ಅದರ ಬದಲಾಗಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು. ಯಾಕಂದರೆ ಹೊಸಬ್ರಿಗೆ ಚಾನ್ಸಿಗೆ ಅವ್ರ ಮತಕ್ಷೇತ್ರದ ಜನರು ಭಾಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ತಮ್ಮ ಶಾಸಕರು ಮಂತ್ರಿಗಳು ಆಗಬೇಕೆಂಬುದು ಎಲ್ಲ ಜನರದು ಮತ್ತು ಎಲ್ಲ ಮತಕ್ಷೇತ್ರ ಎಲ್ಲ ಶಾಸಕರದ್ದು ಕಾರ್ಯಕರ್ತರದು ಭಾಳ ಆಸೆ ಆಕಾಂಕ್ಷೆ ಇರ್ತದೆ. ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟರೆ ಸ್ವಲ್ಪ ಆ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಿಗೆ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಗ್ಬೋದೇನೋ ಅಂತ ಈಗ ನೋಡೋದ್ರಲ್ಲಿ ಅನಿಸ್ತಾ ಇದೆ. ನೋಡೋಣ ಮುಂದೆ ಏನಿದ್ರು ಹೈಕಮಾಂಡ್ ಬಿಟ್ಟು ವಿಚಾರ. ನಾವಂದಾಗ ರೀಸಫಲ್ ಆಗೋದಿಲ್ಲ, ನಾವಂದಾಗ ಅದು ನಿಂದ್ರೋದಿಲ್ಲ, ನಾವಂದ್ರೆ ಬಂದೂ ಆಗೋದಿಲ್ಲ. ಯಾವತ್ತಿಗೆ ಆಗ್ತದೆ. ಆ ಭಗವಂತ ಮತ್ತು ನಮ್ಮ ಹೈಕಮಾಂಡ್ ಏನು ನಿರ್ಧಾರ ತೊಗೊತದೋ ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ.